ಬೆಣ್ಣೆನಗರಿ ಕಾಂಗ್ರೆಸ್ ಪಾಳ್ಯದಲ್ಲಿ ಬಂಡಾಯದ ಬೇಗುದಿ ಜಾಸ್ತಿ ಆಗಿದೆ. ಶ್ಯಾಮನೂರು ಫ್ಯಾಮಿಲಿಗೆ ಜಿಬಿ ವಿನಯ್ ಕುಮಾರ್ ತಲೆನೋವಾಗಿದ್ದಾರೆ. ಸ್ವಪಕ್ಷದ ವಿರುದ್ಧವೇ ತೊಡೆತಟ್ಟಿದ ಇನ್ಸೈಡ್ ಸಂಸ್ಥೆಯ ಸಂಸ್ಥಾಪಕ ಕಾಂಗ್ರೆಸ್ ಟಿಕೆಟ್ ಸಿಗದ ಹಿನ್ನೆಲೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಅವರಿಗೆ ಪಕ್ಷೇತರವಾಗಿ ನಿಂತ್ಕೊಳ್ಳಿ ಅನ್ನುವಂತಹ ಫೋರ್ಸ್ ಕೂಡ ಹೆಚ್ಚಾಗ್ತಾ ಇದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ. ನಾವು ಕೂಡ ದಾವಣಗೆರೆಯ ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀವಿ. ಹೋದಲ್ಲಿ ಬಂದಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲೂ ಕೂಡ ವಿನಯ್ ಕುಮಾರ್ ಅವರು ಪಕ್ಷೇತರವಾಗಿ ಕಂಟೆಸ್ಟ್ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಅಹಿಂದ ಮತಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಸ್ವತಃ ವಿನಯ್ ಕುಮಾರ್ ಅವರೇ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವಿನಯ್ ಅವರೇ. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ನಿರ್ಧಾರಕ್ಕೋಸ್ಕರ ಇಡೀ ಕರ್ನಾಟಕ ಕಾಯ್ತಾ ಇದೆ. ಏನ್ ಅನ್ಕೊಂಡಿದ್ದೀರಾ? ಪಕ್ಷೇತರ ನಿಲ್ಲೋದು ಕನ್ಫರ್ಮ್ ಮೇಡಮ್. ಪಕ್ಷೇತರ ನಿಲ್ಲೋದು ಕನ್ಫರ್ಮ್. ಹೌದು, ಬಂಡಾಯ ಅಲ್ಲ, ಪಕ್ಷೇತರ ನಿಲ್ತಾ ಇದೆ. ಪಕ್ಷೇತರ ನಿಲ್ಲೋದು, ಬಟ್ ಬಂಡಾಯ ಪಕ್ಷದಲ್ಲಿ ಅಂತ ಅನಿಸ್ಕೊಳ್ತಾರೆ ಸರ್. ಇಲ್ಲ, ಇದು ಯಾವ ಪಕ್ಷದ ವಿರುದ್ಧನೂ ಅಲ್ಲ, ಪಕ್ಷದ ನಾಯಕರ ವಿರುದ್ಧನೂ ಅಲ್ಲ. ಇದು ಓಕೆ. ಇಲ್ಲಿ ಏನು ಒಂದು ಶ್ಯಾಮನೂರ್ ಕುಟುಂಬ ಮತ್ತು ಸಿದ್ದೇಶ್ವರ್ ಕುಟುಂಬ ಒಂದು ವ್ಯವಸ್ಥೆ ಕಟ್ಟಿದ್ದಾರೆ. ಅಲ್ಲಿ ಹೊಸಬ್ರಿಗೆ ಅವಕಾಶ ಇಲ್ಲ, ಓಕೆ, ಹಿಂದುಳಿದವರಿಗೆ ಬೆಳೆಯೋದಕ್ಕೆ ಅವಕಾಶ ಇಲ್ಲ. ಆ ವ್ಯವಸ್ಥೆ ವಿರುದ್ಧ ನಾನು ಬಂದಿದ್ದೆ. ಆ ಉದ್ದೇಶಕ್ಕೆ ಟಿಕೆಟ್ ಸಿಗೋ ಮಟ್ಟಕ್ಕೆ ಹೋಗಿತ್ತು ನನ್ನ ಹೆಸರು. ಹೌದು, ಸಿದ್ದರಾಮಯ್ಯ ಸಾಹೇಬ್ರು ತುಂಬಾ, ನೀವು ಕೂಡ ಸರ್ವೆ ಮಾಡಿಸಿದ್ರಿ. ಸುಮಾರು 350 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರಿ. 650 ಕಿಲೋಮೀಟರ್, 650 ಕಿಲೋಮೀಟರ್ಸ್ ಪಾದಯಾತ್ರೆ ಮಾಡಿದ್ದೆ. ಓಕೆ. ಇಲ್ಲಿ ನಿಯರ್ಲಿ 1000 ವಿಲೇಜಸ್ ಅಲ್ಲಿ ಆಲ್ರೆಡಿ 80% ಕವರ್ ಮಾಡಿದ್ದೀನಿ. 800 ವಿಲೇಜಸ್ ನಾನು. ಓಕೆ. ಹಳ್ಳಿನಲ್ಲೂ ಇವತ್ತು ಹೆಸರು ತುಂಬಾ ಪ್ರಚಾರದಲ್ಲಿದೆ. ವಿನಯ್ ಅವರೇ, ನನ್ನ ಒಂದು ಪ್ರಶ್ನೆ. ನಾನು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಹೋಗಿದ್ದೆ. ಅಲ್ಲಿ ಬೇರೆ ಬೇರೆ ಹಳ್ಳಿಗಳನ್ನ ಓಡಾಡಿದ್ದೀನಿ. ನಿಮ್ಮ ಹೆಸರು ಕೂಡ ಕೇಳಿ ಬಂತು. ಆದ್ರೆ ಈ ಶ್ಯಾಮನೂರ್ ಕುಟುಂಬಕ್ಕೆ ಮತ್ತು ಸಿದ್ದೇಶ್ವರ್ ಕುಟುಂಬಕ್ಕೆ ಸಾಂಪ್ರದಾಯಿಕ ಮತಗಳಿದಾವೆ. ಸೊ ಅದನ್ನ ಹೇಗ್ ಭೇದಿಸ್ತೀರಾ? ಅಲ್ಲಿಗೇನ್ ಸ್ಟ್ರಾಟಜಿ ಮಾಡಿದೀರಾ? ಅದು ಕುಟುಂಬಕ್ಕಿರೋ ಮತಗಳಲ್ಲ, ಪಕ್ಷಕ್ಕಿರೋ ಮತಗಳು. ಬಿಜೆಪಿ ಕಾಂಗ್ರೆಸ್ ಇವಾಗ ಏನಾಗಿದೆ, ಬಿಜೆಪಿ ಕಾಂಗ್ರೆಸ್ ಪಕ್ಷದಲ್ಲಿ ಓಕೆ, ಪಕ್ಷ ಈಸ್ ಎ ವೆಹಿಕಲ್, ಅಂದ್ರೆ ಅದು ಮಾಧ್ಯಮ ಅವರಿಗೆ. ಓಕೆ ಓಕೆ. ಪಕ್ಷನ ಉಪಯೋಗಿಸ್ಕೊಂಡು ಅವ್ರು ಬೆಳೆದಿದ್ದಾರೆ. ಓಕೆ. ಆ ಪಕ್ಷದಲ್ಲಿ ಹೊಸಬರಿಗೆ ಅವಕಾಶ ಕೊಡ್ತಾ ಇಲ್ಲ. ಚಾಲೆಂಜಸ್ ತುಂಬಾ ಇದೆಯಾ? ಚಾಲೆಂಜಸ್ ತುಂಬಾ ಇದೆ, ಬಟ್ ಐ ಆಮ್ ವೆರಿ ಕಾನ್ಫಿಡೆಂಟ್. ನನಗೆ ಗೆಲ್ಲೋ ಕಾನ್ಫಿಡೆನ್ಸ್ ಇದೆ. ಸರ್ವೆ ಮಾಡುತ್ತೆ, ಒಳ್ಳೆ ಜನಗಳಿಂದ. ಆಕ್ಚುಲಿ ಪೀಪಲ್ ವಾಂಟ್ ಚೇಂಜ್. ತುಂಬಾ ಡಿಮ್ಯಾಂಡ್ ಮಾಡ್ತಾ ಇದಾರೆ, ಬದಲಾವಣೆ ಬೇಕು ಅಂತಂದು. ಈಗ ಚಾಯ್ಸೇ ಕೊಡಲ್ಲ ಜನಕ್ಕೆ. ಇಬ್ರಲ್ಲೂ ಅಂತ ಕೊಟ್ಟಾಗ ಇಬ್ರಲ್ಲಿ ಒಬ್ರಿಗೆ ಆಯ್ಕೆ ಆಗ್ತಾರೆ ಅನಿವಾರ್ಯವಾಗಿ. ಓಕೆ ಓಕೆ. ಚಾಯ್ಸ್ ಕೊಟ್ಟಾಗ ನನಗೆ ಆಯ್ಕೆ ಆಗ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ರೈಟ್ ವಿನಯ್ ಕುಮಾರ್ ಅವರೇ, ಧನ್ಯವಾದ. ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತಾಡಿ ಒಂದು ಕನ್ಫರ್ಮೇಶನ್ ನ್ಯೂಸ್ ಫಸ್ಟ್ ಮೂಲಕ ಕೊಟ್ಟಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರವಾಗಿ ಜಿಬಿ ವಿನಯ್ ಕುಮಾರ್ ಅವರು ಕಂಟೆಸ್ಟ್ ಮಾಡೋದು ಕನ್ಫರ್ಮ್. ಇಷ್ಟೊತ್ತು ವಿನಯ್ ಕುಮಾರ್ ಅವರು ಮಾತಾಡ್ತಾ ಇದ್ರು. ನನಗೆ 10 ಹಳ್ಳಿಗಳಿಂದ ಫೋರ್ಸ್ ಇದೆ. ಸುಮಾರು 600ಕ್ಕೂ ಹೆಚ್ಚು ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದ್ದೀನಿ. ನಾನು ಸರ್ವೆ ಮಾಡಿಸಿದ್ದೀನಿ. ಜನ ಹೊಸ ಮುಖಗಳನ್ನ ಕೇಳ್ತಾ ಇದ್ದಾರೆ, ಯೂತ್ಸ್ ಗಳನ್ನ ಕೇಳ್ತಾ ಇದ್ದಾರೆ. ಕುಟುಂಬ ರಾಜಕಾರಣದಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜನ ಮತದಾರ ಬೇಸತ್ತು ಹೋಗಿದ್ದಾರೆ. ಸೊ ಹಾಗಾಗಿ ಹೊಸ ಮುಖವಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ. ಕಾಂಗ್ರೆಸ್ನ ಟಿಕೆಟ್ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಸಾಕಷ್ಟಿತ್ತು. ಆದರೆ ಅದೆಲ್ಲವೂ ಕೂಡ ಸದ್ಯಕ್ಕೆ ಹುಸಿಯಾಗಿತ್ತು. ಸೊ ಹಾಗಾಗಿ ಪಕ್ಷೇತರವಾಗಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಜಿಬಿ ವಿನಯ್ ಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.